ಹಿಂದುತ್ವದ ಕೋಟೆಯಲ್ಲಿ ಹಿಂದೂ ಹೆಣ್ಣಿಗೆ ಅನ್ಯಾಯ. ಮಗು ಕರುಣಿಸಿ ಮದುವೆಗೆ ಒಪ್ಪದ ಕೃಷ್ಣ. ಡಿಎನ್ಎ ಟೆಸ್ಟ್ನಲ್ಲೂ ಪಾಸಿಟಿವ್. ಕೋರ್ಟ್ ಮೆಟ್ಟಿಲೇರಿದ ಸಂತ್ರಸ್ತೆ. ಸಂಘಟನೆಗಳ ಮೌನಕ್ಕೆ ಆಕ್ರೋಶ. ಕೃಷ್ಣನ ಲೀಲೆ. ಹಿಂದುತ್ವದ ಭದ್ರಕೋಟೆ, ಆದ್ರೆ ಅಲ್ಲಿ ಹಿಂದೂ ಹೆಣ್ಣಿಗೆ ಅನ್ಯಾಯ. ಡಿಎನ್ಎ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದಿದೆ, ಆದ್ರೂ ಕೂಡ ಈತ ಮದುವೆಗೆ ನಿರಾಕರಿಸ್ತಾನೆ ಇದ್ದ ಈ ಹಿಂದಿನಿಂದಲೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಸಂಘಟನೆಗಳು ಮೌನಕ್ಕೆ ಶರಣಾಗಿವೆ. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈ ಹಿಂದೆ ಸಂತ್ರಸ್ತೆ ಆಗಿರುವುದು ಅವರ ಫ್ಯಾಮಿಲಿಯವರು ಕೂಡ ಕೇಳ್ತಾ ಇದ್ರು. ಬಿಜೆಪಿ ಮುಖಂಡನ ಮಗನಿಂದ ಸಂತ್ರಸ್ತೆಗೆ ನ್ಯಾಯ ಸಿಗ್ತಾ ಇಲ್ಲ. ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ, ಅದರಲ್ಲೂ ಕೂಡ ಡಿಎನ್ಎ ಟೆಸ್ಟ್ ನಲ್ಲಿ ಹೌದು ಆತನದ್ದೇ ಮಗು ಅಂತ ಹೇಳಿ ಬಂದ್ರೂ ಕೂಡ ಆತ ಇನ್ನೂ ಕೂಡ ಒಪ್ತಾ ಇಲ್ಲ, ಮದುವೆಗೆ ನಿರಾಕರಿಸ್ತಾ ಇದ್ದಾನೆ. ಯಾಕೆ ಹಿಂದೂ ಸಂಘಟನೆಗಳು ಇದೀಗ ಬಾಯಿ ಮುಚ್ಕೊಂಡಿವೆ? ಈ ಸಂಘಟನೆಗಳು ಯಾಕೆ ಇದೀಗ ಸಂತ್ರಸ್ತೆಯ ಪರವಾಗಿ ನಿಲ್ತಾ ಇಲ್ಲ? ಈಗಾಗಲೇ ಸಾಕಷ್ಟು ಬಾರಿ ಹೇಳ್ತಾ ಇದ್ರು ಸಂಘಟನೆಯವರು ಎಲ್ಲರೂ ಕೂಡ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ. ಇಲ್ಲೂ ಕೂಡ ಆಗಿರೋದು ಹಿಂದೂ ಹೆಣ್ಣು ಮಗುವಿಗೆನೆ. ಆತ ಮದುವೆ ಆಗೋದಾಗಿ ನಂಬಿಸಿ ಮಗುವನ್ನ ಕೊಟ್ಟಿದ್ದ ಕೃಷ್ಣರಾವ್. ಈಗ ಮಗು ನನ್ನದಲ್ಲ ಅಂತ ಆರೋಪಿ ಹೇಳ್ತಾ ಇದ್ದ. ಕೃಷ್ಣ ಜೆ ರಾವ್ ಪುತ್ತೂರು ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರ ಪುತ್ರ ಈ ಕೃಷ್ಣರಾವ್. ಡಿಎನ್ಎ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದಿದೆ, ಆದ್ರೂ ಕೂಡ ಕೃಷ್ಣ ಯೂ ಟರ್ನ್ ಹೊಡಿತಾ ಇದ್ದು ಯುವತಿಯನ್ನ ಮದುವೆಯಾಗೋದಕ್ಕೆ ಕೃಷ್ಣ ಜೆ ರಾವ್ ಒಪ್ತಾ ಇಲ್ಲ. ಪುಟ್ಟ ಮಗುವಿನೊಂದಿಗೆ ಕೋರ್ಟ್ ಮೆಟ್ಟಿಲೇರಿದ್ದಾಳೆ ಸಂತ್ರಸ್ತೆ. ಸಂತ್ರಸ್ತ ಕುಟುಂಬಕ್ಕೆ ವಿಶ್ವಕರ್ಮ ಸಮಾಜದಿಂದ ಬೆಂಬಲ ಸಿಕ್ಕಿದೆ. ಯುವತಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕೆಪಿ ನಂಜುಂಡಿಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ ಮೊರೆ ಹೋದ ಯುವತಿಗೆ ಈಗ ನಂಜುಂಡಿಯವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಜೊತೆಯೂ ಮಾತಾಡಿ ಕೃಷ್ಣ ಜೆ ರಾವ್ ತಂದೆ ಜಗನ್ನಿವಾಸ್ ಜೊತೆ ಮಾತುಕತೆಯನ್ನ ನಂಜುಂಡಿ ಮಾಡಿದ್ರು. ಈ ವೇಳೆ ಹಲವು ಷರತ್ತುಗಳನ್ನ ಜಗನ್ನಿವಾಸ್ ರಾವ್ ಅವರು ಹೇಳಿದ್ರು. ಷರತ್ತು ಬಗ್ಗೆ ತೀವ್ರ ಅಸಮಾಧಾನವನ್ನ ನಂಜುಂಡಿ ವ್ಯಕ್ತಪಡಿಸಿದ್ರು. ನಾನು ಏನು ಸರ್, DNA ಬಂದ ನಂತರ ಇನ್ನೇನಿದೆ ಸರ್ ಮಾತಾಡೋಕ್ಕೆ? ಸುಮ್ಮನೆ ಮದುವೆ ಮಾಡಿಸ್ಬಿಟ್ಟು ಹೋಗ್ತಾ ಇರ್ಬೇಕು ನಾವು ಚೆನ್ನಾಗಿರಿ ಅಂತ. ಅದು ಮತ್ತೆ ಅದನ್ನಲ್ಲಿ ಕ್ವಶನ್ ಹಾಕೋದೇ ತಪ್ಪು ಸರ್. ಅದು ಈಗ ನಮ್ಮ ಅಪ್ಪನ ಮಗ ಅಂದಮೇಲೆ ಮತ್ತೆ ಏನಿದೆ ಕ್ವಶನ್ನು? ಅವನೇ ತಾನೇ ಮಗುಗೆ ತಂದೆ, ಇನ್ನೇನು ಕೇಳಬೇಕಾಗಿದೆ? ಅವರು ಮನೆ ತುಂಬಿಸ್ಕೋಬೇಕು, ಇಲ್ಲ ಬಡವರವರು ಅಂತ ನಮ್ಮನ್ನೇ ಕೇಳ್ಬೋದಾ? ನನ್ನನ್ನು ದುಡ್ಡು ಕೇಳಿದ್ರೆ ನಾನು ಕೊಡ್ತೇನೆ. ಇಲ್ಲಿ ವರದಕ್ಷಿಣೆ ಅಲ್ಲ, ಉಲ್ಟಾ ಬೇಕಾದರೆ ನಾನೇ ಕೊಡ್ತೇನೆ, ಸೇರಿಸ್ಕೊಳೋದು ಬೇಕು ತಾನೆ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ನನಗೆ ಇದೊಂದು ಯಕ್ಷ ಪ್ರಶ್ನೆ ಅಪ್ಪ. ನನಗೆ ಗೊತ್ತಿಲ್ಲ ಅದು ಏನಂತ. ಅವ್ರನ್ನ ಒಪ್ತಾ ಇಲ್ವಾ, ಅವ್ರ ಮನೆಯವರು ಒಪ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮಾಡುವಷ್ಟು ಮಾತುಕತೆ ಆಗಿದೆ. ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ 3 ತಿಂಗಳಿಂದ ನಮಗೆ ವೆಯ್ಟ್ ಮಾಡಿದ್ದೇವೆ. ಏನೋ ಮದುವೆ ಆಗ್ತದೆ, BJPಯವರೆಲ್ಲ ಸೇರಿ ಮಾಡಿಸ್ತಾರೆ. ನಮ್ಮ ನಂಜುಂಡಿ ಸರ್ ಇದ್ದರು, ಅವರೊಟ್ಟಿಗೆ ಇದ್ದರು, ಎಲ್ಲ ಮಾತುಕತೆ ಆಗಿದೆ. ಆದರೆ ಅವರಿಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೋರ್ಟ್ ಹೇಗೆ ತೀರ್ಮಾನ ಕೊಡ್ತದೆ, ಯಾವ ರೀತಿ ನ್ಯಾಯ ಕೊಡಿಸ್ತದೆ, ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಅವನಷ್ಟು ಪ್ರಾಮಿಸ್ ಮಾಡಿ ಮದುವೆ ಆಗ್ತಾನಂತೇಳಿ ಹೀಗೆ ಮಾಡಿ ಈಗ ಆದ ನಂತರ ಅವನು ಆಗೋದಿಲ್ಲ ಹೇಳಿ ತಪ್ಪಲ್ಲ, ಬೇಜಾರಾಗ್ತದೆ. ಅದು ಮನೆಗೆ ಬಂದು ಒಮ್ಮೆ ಮಾತಾಡಿದ ನಂತರ ಅವನು ಮಾತಾಡಲಿಲ್ಲ. ನನ್ನ ಮಗುವಲ್ಲ, ನಾನು ಪ್ರೀತಿ ಮಾಡಲಿಲ್ಲ ಅಂತ ಹಾಗೆ ಹೇಳಿದ್ದು ಮನೆಗೆ ಬಂದ ನಂತರ. ಮತ್ತೆ ಮಾತಾಡಲಿಕ್ಕೆ ಸಿಗಲಿಲ್ಲ. ಈಗ ಅಪ್ಪ ಅಮ್ಮ ನೋಡ್ಕೊಳ್ತಿದ್ದಾರೆ ಮಗುವನ್ನು. ಮತ್ತು ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾನು ಸಹ ಜಾಬಿಗೆ ಹೋಗಬೇಕು. ಅದರ ನಂತರ ನಾನು ಮಗುವ ನೋಡ್ಕೊಳ್ತೇನೆ ಅಂತೇಳಿ ಅಷ್ಟು ಟೈಮ್ ನನ್ನ ಅಪ್ಪ ಅಮ್ಮನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ನನ್ನ ಮಗುವಿನ ತಂದೆ ಅಲ್ಲ ಅಂತ ಹೇಳಿ ಡಿಎನ್ಎ ಟೆಸ್ಟ್ಗೂ ಕೂಡ ಇವರೇ ಆಗ್ರಹ ಮಾಡಿದ್ರು. ಈಗ ಡಿಎನ್ಎ ಟೆಸ್ಟ್ ಅಲ್ಲೂ ಕೂಡ ಪಾಸಿಟಿವ್ ಬಂದ್ರು ಕೂಡ ಯಾಕೆ ಇದೀಗ ಒಪ್ತಾ ಇಲ್ಲ? ಜೊತೆಗೆ ಈ ಹಿಂದೆ ಕೃಷ್ಣನ ತಂದೆನೇ ಹೇಳಿದ್ರು ನಾನು ಮದುವೆಯನ್ನ ಮಾಡಿಸ್ತೀನಿ ಅಂತ ಹೇಳಿ. ಈಗ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಪ್ರಮುಖವಾಗಿ ಹಿಂದುತ್ವದ ಕೋಟೆಯಲ್ಲೇ ತಾವು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಹೆಣ್ಮಕ್ಳಿಗೆ ಅಂತ ಹೇಳಿರುವಂತಹ ಸಂಘಟನೆಗಳು ಈಗ ಎಲ್ಲಿವೆ? ಖಂಡಿತ ಈ ಪ್ರಶ್ನೆಯನ್ನು ಎತ್ತಲೇಬೇಕಾಗತ್ತೆ ನವಿತಾ. ಯಾಕೆಂದ್ರೆ ಈ ಹಿಂದೆ ಕೂಡ ನಾವು ಇಡೀ ಜಿಲ್ಲೆಯಲ್ಲಿ ಗಮನಕ್ಕೆ ಕೊಟ್ಟಿದ್ದೇವೆ. ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ, ಅದರಲ್ಲೂ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಮೊದಲು ಬಂದು ಪ್ರತಿಭಟನೆ ಮಾಡಿದ್ರು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ತೆಗೆಸಿಕೊಡೋಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಉಲ್ಟಾ ಆಗ್ತಾ ಇದೆ. ಆರೋಪಿ ಕೃಷ್ಣ ಜೆ ರಾವ್ನ ಅವನೇ ಆ ಮಗುವಿನ ತಂದೆ ಅಂತ ಹೇಳಿ DNA ಟೆಸ್ಟ್ ಅಲ್ಲಿ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಆತ ಈಗ ಜಾಮೀನಿನ ಮೇಲೆ ಹೊರಗಿದ್ದಾನೆ. ಸಂಧಾನ ಮಾತುಕತೆ ವೇಳೆಯಲ್ಲಿ ಮೊದಲು DNA ಟೆಸ್ಟ್
ಟೆಸ್ಟ್ ಮಾಡಲಿ, DNA ಟೆಸ್ಟ್ ಅಲ್ಲಿ ಕೃಷ್ಣದ್ದೇ ಮಗು ಅಂತ ಆದ್ರೆ ನಾನೇ ಎದುರು ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿ ಆತನ ತಂದೆ ಪುತ್ತೂರು ಬಿಜೆಪಿ ಮಂಡಲ ಮಾಜಿ ಅಧ್ಯಕ್ಷ ಜಗನ್ನಿವಾಸ ರಾವ್ ಹೇಳಿದ್ರು. ಆದ್ರೆ DNA ಟೆಸ್ಟ್ ಬಂದ ಮೇಲೆ ಈಗ ಸಂಪೂರ್ಣವಾಗಿ ಉಲ್ಟಾ ಹೊಡಿತಿದ್ದಾರೆ. ಇದು ಸಂಧಾನಕ್ಕೆ ಹೋದವರಿಗೆ ಕೂಡ ಒಂದು ರೀತಿಯಾಗಿ ಇರುಸು ಮುರುಸನ್ನು ತಂದಿದೆ. ಇದಕ್ಕೆ ನೇರವಾಗಿ ಸಂಧಾನ ಮಾಡಿದಂಥವರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಅವರೇ ಹೇಳೋ ಪ್ರಕಾರವಾಗಿ ಆ ಸಂಧಾನದ ವೇಳೆಯಲ್ಲಿ DNA ಟೆಸ್ಟ್ ಪಾಸಿಟಿವ್ ಆಗಿ ಬಂದ್ರೆ ನಾನೇ ಖುದ್ದು ನಿಂತು ಮದುವೆ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಇದೀಗ ಅವರು ಮದುವೆಗೆ ಒಪ್ತಾ ಇಲ್ಲ. ಅವರು ಹೇಳ್ತಾರೆ ಕೃಷ್ಣ ಜಯರಾವ್ ಆ ಹುಡುಗಿ ನನಗೆ ಇಷ್ಟ ಇಲ್ಲ, ಹಾಗಾಗಿ ಮದುವೆ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂತೇಳಿ. ಆದ್ರೆ ಇಲ್ಲಿ ನ್ಯಾಯವನ್ನ ನೋಡ್ಬೇಕಾಗತ್ತೆ. ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂತ ಆಕೆಯನ್ನ ಮೋಹಿಸಿ ಮದುವೆಯಾಗಿ ನಂಬಿಸಿ ಗರ್ಭವತಿ ಮಾಡಿ ಈಗ 6 ತಿಂಗಳ ಗಂಡು ಮಗಿರುವಂಥದ್ದು. ಆ ಗಂಡು ಮಗುವಿನ ಸ್ಥಿತಿ ನೋಡಿದ್ರೆ ಎಂಥವರ ಕಲ್ಲು ಮನಸ್ಸು ಕೂಡ ಒಂದು ರೀತಿಯಾಗಿ ಕಲಕತ್ತೆ. ಯಾಕೆಂದ್ರೆ ಇನ್ನೂ ಕೂಡ ಆ ಮಗುವಿಗೆ ನಾಮಕರಣ ಆಗಿಲ್ಲ. ಆ ಮಗುವಿಗೆ ತಂದೆ ಯಾರು ಅಂತ ಹೇಳಿ ಜಿಜ್ಞಾಸೆ ಇರೋ ಸಂದರ್ಭದಲ್ಲಿ ಕೂಡ ನಿಜವಾದ ಅಪ್ಪ ಮುಂದೆ ಬಂದು ಮದುವೆ ಆದ್ರೆ ಆ ಮಗುವಿಗೆ ಒಂದು ಬಾಳನ್ನ ಕೊಟ್ರೆ ಎಲ್ಲರೂ ಕೂಡ ಮೆಚ್ಚತಕ್ಕಂಥದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅಂಥ ಪ್ರಯತ್ನಗಳು ಆಗ್ತಾ ಇಲ್ಲ. ಸಂಧಾನಕ್ಕೆ ಹೋದಂತ ಸಂದರ್ಭದಲ್ಲಿ ಹಲವು ಷರತ್ತುಗಳನ್ನ ಕೃಷ್ಣ ಜಯರಾವ್ ಮತ್ತು ಆತನ ತಂದೆ ಹೇಳಿರುವಂಥದ್ದು. ಆದ್ರೆ ಆ ಷರತ್ತುಗಳು ಮಾನವ ಸಮಾಜ ಒಪ್ಪತಕ್ಕಂಥ ಷರತ್ತುಗಳೇ ಅಲ್ಲ ಅಂತೇಳಿ ನಂಜುಂಡಿ ಅವರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯ ಆ ಎಳ್ಳೆಯ ಮಗುವನ್ನು ಹಿಡ್ಕೊಂಡು ಆ ಸಂತ್ರಸ್ತೆ ಮತ್ತು ಆಕೆಯ ತಾಯಿ ಈಗ ಕೋರ್ಟ್ ಮೆಟ್ಟಿಲು ಹೇರಿದ್ದಾರೆ. ಕೋರ್ಟ್ ಮೂಲಕವಾದರೂ ಕೂಡ ನನಗೆ ನ್ಯಾಯ ಸಿಗುತ್ತೆಂಬ ವಿಶ್ವಾಸದಲ್ಲಿ ಆ ಸಂತ್ರಸ್ತೆ ಯುವತಿ ಇರುವಂಥದ್ದು. ಆದರೆ ಇವೆಲ್ಲವೂ ಕೂಡ ಕೋರ್ಟು, ಹೋರಾಟ, ಜೈಲು ಇದ್ಯಾವುದೂ ಕೂಡ ಬೇಡ. ಆತ ಮನಸ್ಸನ್ನ ಬದಲಾಯಿಸಿ ಆ ಯುವತಿಯನ್ನ ಮದುವೆಯಾದ್ರಷ್ಟೇ ಸಾಕು ಅನ್ನೋದನ್ನ ನಂಜುಂಡಿ ಅವರು ಹೇಳ್ತಾ ಇದ್ದಾರೆ. ಆತನ ಏನು ಬೇಡಿಕೆ ಇದೆ, ಎಷ್ಟು ಹಣ ಕೇಳ್ತಾನೆ ಅಷ್ಟು ಹಣ ಕೊಡೋಕೆ ವಿಶ್ವಕರ್ಮ ಸಮಾಜ ತಯಾರಾಗಿದೆ. ಆದ್ರೆ ಆತ ಮನಸ್ಸು ಮಾಡಬೇಕೆಂಬ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಕ್ಷಣಕ್ಕೂ ಕೂಡ ಆ ಮನಸ್ಸು ಆತ ಒಪ್ತಾ ಇಲ್ಲ. ಆತನ ಮನವೊಲಿಸಕ್ಕೆ ಈಗಾಗಲೇ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಆದಿಯಾಗಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಆದ್ರೆ ಯಾರ ಮಾತಿಗೂ ಕೂಡ ಆತ ಕಿವಿ ಕೊಡ್ತಾ ಇಲ್ಲ. ಆದ್ರೆ ಆತನ ತಂದೆ ತಾಯಿ ಆತನ ಮನ ಪರಿವರ್ತನೆ ಮಾಡಬೇಕಾಗತ್ತೆ. ಮುಂದೆ ಆದ್ರೂ ಕೂಡ ಆ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.